ಟು ಮನಿ ಫ್ಲ್ಯಾಶ್ ಇದನ್ನ ಮಾರ್ಕೆಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ನಿಫ್ಟಿ 0.31% ಡೌನ್ ಆಗಿದೆ. ಹಾಗೆ ಸೆನ್ಸೆಕ್ಸ್ 0.25% ಡೌನ್ ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಫ್ಲಾಟಾಗಿ ಕ್ಲೋಸ್ ಆಗಿದೆ. ಹಾಗೆ ನೋಡ್ತಾ ಇರ್ಬೋದು ಇದರಿಂದ ಟಾಪ್ ಗೆನ್ನರ್ಸ್ ಆ್ಯಂಡ್ ಮತ್ತು ಟಾಪ್ ಲೂಸರ್ಸ್ ಆಫ್ ದಿ ಕಂಪ್ನೀಸ್. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟು ಟಾಪ್ ಗೇನ್ ಆಗಿದೆ ಈ ದಿನದಲ್ಲಿ. ಹಾಗೆ ವಿಪ್ರೋ 3.66% ಡೌನ್ ಆಗಿದೆ. ಹಾಗೆ ನೋಡ್ತಾ ಇದ್ದರೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಎಲ್ಲ ಥರದ್ದು ಎಲ್ಲ ಡೌನಲ್ಲೇ ಕ್ಲೋಸ್ ಆಗಿದೆ ಈ ದಿನ. ಇನ್ನೂ ಬಂದ್ಬಿಟ್ಟು ನಿನ್ನೆ FI ಡೇಟಾ ಆ್ಯಂಡ್ ಡೇಟಾಸ್ ನೋಡ್ಬೋದು. ಇಲ್ಲಿ FIR 11,000 ಬೈ ಮಾಡಿದ್ದಾರೆ. ಹಾಗೆ DI ಅವರು 2,500 crores ಬೈ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಮಾರ್ಕೆಟು ಡೀಪಾಗಿ ಕರೆಕ್ಷನ್ ಆಗಿದೆ. ಅದು ಕೂಡ ಒನ್ ಆಫ್ ದ ಮೇನ್ ರೀಸನ್ನು ಅವ್ರ FI ಸೆಲ್ಲಿಂಗೇ ಆಗಿತ್ತು. ಲಾಸ್ಟು 3-4 ಡೇಸಿಂದ ನೋಡ್ತಾ ಇರ್ಬೋದು ಪಾಸಿಟಿವ್ಲಿದ್ದಾರೆ FI. ಸೊ ಇದೇ ಥರ ಮುಂದುವರೆದ್ರೆ ಮಾರ್ಕೆಟು ಕೂಡ ಪಾಸಿಟಿವ್ ಇಂಪ್ಯಾಕ್ಟಲ್ಲಿ ಆಗ್ಬೋದು. ಪಾಸಿಟಿವ್ ಅಂದರೆ ರಿಕವರಿ ಆಗೋ ಚಾನ್ಸಸ್ ಭಾಳ ಇದ್ದಾವೆ. ಇದೇ ಥರ FI ಬೈ ಮುಂದುವರಿಸಿದ್ರೆ ಮಾರ್ಕೆಟು ಚಾನ್ಸಸ್ಟು ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಹಾಗೆ ಇದನ್ನು ನೋಡ್ಬೋದು BSE ಸ್ಮಾಲ್ ಕ್ಯಾಪು 0.35% ಡೌನ್ ಆಗಿದೆ. IT ಒನ್ ಆಫ್ ದ ಮೇಜರ್ ಇಂಡಸ್ಟ್ರೀಸ್ ಇವತ್ತು ಡೌನ್ ಆಗಿರೋದು ನೋಡ್ತಾ ಇರುತ್ತೆ. ಮೇಜರ್ ಇಂಪ್ಯಾಕ್ಟ್ ಮಾರ್ಕೆಟ್ ಡೌನ್ ಆಗಿ ಮೇಜರ್ ಇಂಪ್ಯಾಕ್ಟೇ IT ಅಂತ ಕಾಣ್ತಾ ಇದೆ ಇಲ್ಲಿ. ಇನ್ನೊಂದು ಮೇಜರ್ ನ್ಯೂಸ್ ಅಂದರೆ BSE ನೋಡಿ ಇರೋದು ಇವತ್ತು ಆಲ್ಮೋಸ್ಟು 20%ವರೆಗೂ ಹತ್ತತ್ರವರೆಗೂ ರೈಸ್ ಆಯಿತು ಇಂಟರ್ಡೇ ಮೂಮೆಂಟಲ್ಲಿ. ಅದಕ್ಕೂ ಕೂಡ ಮೇನ್ ಒಂದು ರೀಸನ್ ಇದೆ. ಅದೇನಪ್ಪ ರೀಸನ್ ಅಂದರೆ BSE ಬೋನಸ್ ಶೇರ್ಸ್ ಅನೌನ್ಸ್ಮೆಂಟ್. BSE ಅವರು ಶೇರ್ ಬೋನಸ್ ಅನೌನ್ಸ್ ಮಾಡಿದ್ದಾರೆ. ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಐ ಥಿಂಕ್ ರೆಕಾರ್ಡ್ ಡೇಟ್ ಮಾರ್ಚ್ 30ಗೆ ಕನ್ಸಿಡರ್ ಮಾಡ್ತೀವಿ ಬೋನಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೆಕಾರ್ಡ್ ಡೇಟ್ ಏನು ಹೇಳಿಲ್ಲ. ಮಾರ್ಚ್ 30 ಅದಕ್ಕೋಸ್ಕರ BSE ಪಾಸಿಟಿವಲ್ಲಿ ಬಾಂಬೆ ಸ್ಟಾಕ್ ಏನಿದೆಯಲ್ಲ ಅದು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾಯಿದೆ. ಇದು ಬೋನಸ್ ಅಂದರೆ ಏನಪ್ಪ ಅಂದರೆ ನಮ್ಮ ಸ್ಟಾಕ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಡಿವೈಡ್ ಮಾಡ್ತಾರೆ. ಡಿವೈಡ್ ಬೈ 2 ಆಗಲಿ 10 ಆಗಲಿ ಆ ಥರ ಮಾಡಿದಾಗ ನಮ್ಮದು ಸ್ಟಾಕ್ ವ್ಯಾಲ್ಯೂ ಏನಿದೆಯಲ್ಲ ಅದು ಕಡಿಮೆ ಕಾಣುತ್ತೆ. ಸೊ ಅದು ಸ್ಟಾಕ್ ವ್ಯಾಲ್ಯೂ ಕಮ್ಮಿ ಆಗೋದ್ರಿಂದ ರಿಟೇಲ್ಸ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಟ್ರೇಡಿಂಗಲ್ಲಿ ಹಾಗೆ ಇನ್ವೆಸ್ಟ್ಮೆಂಟಲ್ಲಿ ಭಾಳ ರಿಟೇಲರ್ಸರು ಎಂಟ್ರಿ ಆಗೋದ್ರಿಂದ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ. ಆದ್ದರಿಂದ ಇದು ಪಾಸಿಟಿವಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಸ್ಟಾಕ್ ಮೇಲೆ. ಸೊ ಅದು ಕೂಡ ಒಂದು ರೀಸನ್ನು. ಬಟ್ಟು ಮಾರ್ಕೆಟ್ ವ್ಯಾಲ್ಯೂಷನ್ ಏನು ಡಿಫ್ರೆನ್ಸ್ ಆಗೋಲ್ಲ. ಓನ್ಲಿ ಸ್ಟಾಕ್ ಪ್ರೈಸ್ ನೋಡೋಕೆ ನಮ್ಗೆ ಕಡಿಮೆ ಇರುತ್ತೆ. ಬಟ್ಟು ಅದೇ ವ್ಯಾಲ್ಯೂವೇ ಇರುತ್ತೆ. ಅದು ಓನ್ಲಿ ಯಾವ ರೇಷಿಯೋಲಿ ಡಿವೈಡ್ ಮಾಡ್ತಾರೆ ಆ ರೇಷಿಯೋದಲ್ಲಿ ನಮ್ಮ ಸ್ಟಾಕ್ ಬೋನಸ್ ಕೊಡ್ತಾರೆ. ಮೀನ್ಸ್ ನಂಬರ್ ಆಫ್ ಸ್ಟಾಕ್ಸ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಸ್ಟಾಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ನಮಗೇನು ಅದ್ರದ್ದೇನು ಬೆನಿಫಿಟ್ಸ್ ಏನಿರಲ್ಲ. ಅದ್ರ ಏನು ನಮ್ಮ ಮುಂದೆ ಫ್ಯೂಚರಲ್ಲಿ ಕಂಪ್ನಿ ಅರ್ನಿಂಗ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಶಾರ್ಟ್ ಟೈಮ್ ಇಂಪ್ಯಾಕ್ಟು ಆಗಿರುತ್ತೆ ಅಷ್ಟೇ. ಶಾರ್ಟ್ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಈ ಸ್ಟಾಕ್ ವ್ಯಾಲ್ಯೂ ಏನಿದೆಯಲ್ಲ ಈಗ 5,000 5,500ವರೆಗೂ ನಡೀತಾ ಇದೆಯಲ್ಲ ಅದು ಡಿವೈಡ್ ಬೈ 10 ಮಾಡಿದರೆ 500 550ವರೆಗೂ ವ್ಯಾಲ್ಯೂ ಕಾಣ್ತಾ ಇರುತ್ತೆ. ಆವಾಗ ಏನಾಗುತ್ತೆ ರಿಟೇಲರ್ಸು ಭಾಳ ಅಟ್ರ್ಯಾಕ್ಟ್ ಆಗುತ್ತೆ. ಈ ಸ್ಟಾಕ್ ಏನಿದೆಯಲ್ಲ 500ವರೆಗೂ ಇದೆ ಚೀಪಾಗಿ ಕಾಣುತ್ತೆ ಅಂತೇಳಿ ರಿಟೇಲ್ಸ್ ಎಂಟ್ರಿ ಜಾಸ್ತಿ ಆಗುತ್ತೆ. ಸೊ ಆ ಥರ ಆಗೋದ್ರಿಂದ ವಾಲ್ಯೂಮ್ ಇನ್ಕ್ರೀಸ್ ಆಗಿಬಿಟ್ಟು ಶಾರ್ಟ್ ಟೈಮಲ್ಲಿ ಭಾಳ ಪಾಸಿಟಿವ್ ಆಗುತ್ತೆ ಸ್ಟಾಕ್ಗೆ. ಬಟ್ ಲಾಂಗ್ ಟರ್ಮ್ಸ್ ಅವ್ರಿಗೂ ಏನಿದ್ರು ಅದು ಕಂಪ್ನಿ ಅರ್ನಿಂಗು ಕಂಪ್ನಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಫ್ಯೂಚರಲ್ಲಿ ಅದು ಒಂದೇ ಮೇನ್ ರೀಸನ್ನು. ಹಾಗೆ ನೋಡ್ತಾ ಇದ್ದರೆ
ನೆಕ್ಸ್ಟ್ ಒಂದು ಏನು ನ್ಯೂಸ್ ಇದೆಯಪ್ಪ ಅಂದರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಈ ಕಂಪ್ನಿಗೆ ಇದು ಒಂದು ಮೇಜರು ಎಲೆಕ್ಟ್ರಾನಿಕ್ಸು ಮೇನ್ ಫೀಲ್ಡಲ್ಲಿರೋದು. ಇದು ಒಳ್ಳೆ ಒಂದು ಇವತ್ತು ಈ ದಿನ ಒಂದು ಲಾರ್ಜ್ ಆರ್ಡರ್ ಗೇನ್ ಆಗಿದೆ. ಆಲ್ಮೋಸ್ಟು 11,800 ಕ್ರೋರ್ಸ್ 11,800 ಕ್ರೋರ್ಸ್ವರೆಗೂ ಆರ್ಡರ್ ಇನ್ ಆಗಿದ್ದಾರೆ. ಸೊ ಇದು ಕಂಪ್ನಿ ಪಾಸಿಟಿವ್ ಅಂತಲೇ ಹೇಳ್ಬೋದು. ಫ್ಯೂಚರಲ್ಲಿ ಇದೇ ಥರ ವಿನ್ ಆಗ್ತಾಯಿದ್ರೆ ಕಂಪ್ನಿಗೆ ಒಳ್ಳೆ ಆರ್ಡ್ರ್ ಬುಕ್ ರೈಸ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಂಪ್ನಿ ಫ್ಯೂಚರಲ್ಲಿ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ ಪ್ರಾಫಿಟ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಹಾಗೆ ಮುಂದೆ ನೋಡ್ತಾ ಇದ್ದರೆ ಬ್ಲೂ ಸ್ಟಾರ್ ಅವರು ಎ ಸಿಲಿ ಪ್ರೈಸ್ ಹೈಕ್, ಏರ್ ಕಂಡೀಷ್ನರ್ ಇದೇನಿದೆಯಲ್ಲ ಅದು ಪ್ರೈಸ್ ಹೈಕ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಬಿಕಾಸ್ ಮೆಟೀರಿಯಲ್ ಪ್ರೈಸು, ಫಾರಿನ್ ಎಕ್ಸ್ಚೇಂಜ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರದ್ದೇನಿದೆ ಕಾಸ್ಟ್ ಎಲ್ಲ ಕನ್ಸ್ಯೂಮರ್ಗೆ ಪಾಸ್ ಮಾಡ್ಬೇಕಂತ ಹೇಳ್ಬಿಟ್ಟು 4 to 5% ಇನ್ನು ಏಪ್ರಿಲಲ್ಲಿ ಪ್ರೈಸ್ ಹೈಕ್ ತೊಗೋಬೋದಂತ ಇದಿದೆ. ಈಗ ನೋಡ್ತಾ ಇರ್ಬೋದು ಬ್ಲೂ ಸ್ಟಾರು ಈ ಫ್ಯೂಚರಲ್ಲಿ ಇನ್ನು ಇಂಡಿಯಾದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಟೆಂಪ್ರೇಚರ್ ಎಲ್ಲ ಹೆವಿಯಾಗಿ ರೈಸ್ ಆಗ್ತಾಯಿದೆ. ಈಗೆಲ್ಲ 40-45. ಸೊ ಈ ಟೈಮಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಕಂಪ್ನಿಗೆ ಒಳ್ಳೆ ಪ್ರಾಫಿಟ್ಟು ಆಗುತ್ತೆ. ಪ್ರಾಫಿಟ್ ಮೀನ್ಸ್ ಈಗ ಮಾರ್ಜಿನ್ ಏನು ಕಡಿಮೆ ಇದೆಯಲ್ಲ, ಮಾರ್ಜಿನ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಮಾರ್ಜಿನ್ ಇನ್ಕ್ರೀಸ್ ಆಗೋದ್ರಿಂದ ಆಟೋಮೆಟಿಕ್ಲಿ ಅವರು ಪ್ರಾಫಿಟ್ ಏನಿದೆಯಲ್ಲ, ಕಂಪ್ನಿ ಪ್ರಾಫಿಟ್ಟು ಅದು ರೈಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪ್ರಾಫಿಟ್ ಜಾಸ್ತಿ ಆದರೆ ಅರ್ನಿಂಗ್ ಪರ್ ಶೇರ್ ಕೂಡ ರೈಸ್ ಆಗುತ್ತೆ. ಅದು ಕೂಡ ಒಂದು ರೀಸನ್. ನೆಕ್ಸ್ಟ್ ಒಂದು ನೆಗೆಟಿವ್ ನ್ಯೂಸ್ ಫಾರು ವೆಂಕೀಸ್. ನೋಡೋದು ಗೊತ್ತಲ್ಲ, ವೆಂಕೀಸ್ ಅಂದರೆ ಇದೆಯಲ್ಲ ಚಿಕನ್ನು. ಇವ್ರದ್ದು ಒಂದು ಏನು ನೆಗೆಟಿವ್ ನ್ಯೂಸ್ ಏನಪ್ಪ ಅಂದರೆ, ಇಂಡಿಯಾ ರಿಪೋರ್ಟ್ 8 ಔಟ್ಬ್ರೇಕ್ಸ್ ಆಫ್ ಹೈ H5N1 ಬರ್ಡ್ಸ್ ಫ್ಲೂ ಏನಿದೆಯಲ್ಲ, ಇದು ಫಾಸ್ಟಾಗಿ ಹರಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಕೋಳಿಗಳಿಗೆ ಎಲ್ಲ ಏನಿದೆ ಅಲ್ಲ, ಪೋಲ್ಟ್ರಿ ಎಲ್ಲ ಅದು ಭಾಳ ಇಂಪ್ಯಾಕ್ಟ್ ಆಗುತ್ತೆ. ಅವ್ರಿಗೆ ಏನು ಲಾಸಸ್ ಎಲ್ಲ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಈ ಬರ್ಡ್ ಫ್ಲೂ ಇರೋದ್ರಿಂದ. ಸೊ ಇದು ವೆಂಕೀಸ್ಗೆ ನೆಗೆಟಿವ್ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಹೋದರೆ KPI ಎನರ್ಜೀಸ್ ಗ್ರೀನ್ ಎನರ್ಜೀಸ್ ಇದು ಸ್ಮಾಲ್ ಕ್ಯಾಪ್ ಕಂಪ್ನಿ, ಸ್ಮಾಲ್ ಮಾರ್ಕೆಟ್ ಕ್ಯಾಪ್ ಏನಿದೆಯಲ್ಲ 12,270 crores ಅಂತಲ್ಲ, ಇದು ವೆರಿ ಸ್ಮಾಲ್ ಕಂಪ್ನಿನೇ ಅಂತ ಹೇಳ್ಬೋದು, ಆರ್ ಮೈಕ್ರೋ ಕಂಪ್ನಿ ಅಂತ ಹೇಳ್ಬೋದು. ಇವ್ರಿಗೆ ಒಂದು ಲಾರ್ಜ್ ಆರ್ಡರ್ ಸಿಕ್ಕಿದೆ, ಆಲ್ಮೋಸ್ಟ್ 760 crores, ಆಲ್ಮೋಸ್ಟ್ 60%, ಮೋರ್ ದೆನ್ 60% ಆಫ್ ಮಾರ್ಕೆಟ್ ಕ್ಯಾಪು. ಸೊ ಇದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು KP ಎನರ್ಜಿಗೆ. ಇವರು ಫ್ಯೂಚರಲ್ಲಿ ಇದೇ ಥರ ಆರ್ಡರ್ ವಿನ್ ಆಗ್ತಾ ಹೋದರೆ ಇವ್ರಿಗೆ ಒಳ್ಳೆ ರೆವೆನ್ಯೂ ಇಂಪ್ರೂವ್ ಆಗುತ್ತೆ ಕಂಪ್ನಿಗೆ, ಅದ್ರ ಜೊತೆಗೆ ಪ್ರಾಫಿಟು ರೈಸ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಲಾಂಗ್ ಟೈಮ್ ರೀಸೆಂಟ್ಲಿ ನಮ್ಮ ಮಾರ್ಕೆಟೆಲ್ಲ ಭಾಳ ಡೌನ್ ಆಗಿದೆ. ಇದರೆಲ್ಲ ಏನಾಗ್ತಿದೆಯಪ್ಪ ಅಂದರೆ, ಇನ್ವೆಸ್ಟರ್ಸು ಭಾಳ ಪ್ಯಾನಿಕ್ ಆಗ್ತಾಯಿದ್ದಾರೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಡಾಟಾ IMF ಅವ್ರದ್ದು. ಲಾಸ್ಟ್ 10 ಇಯರ್ಸಲ್ಲಿ ಡಬಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ GDP. ಕಂಪೇರ್ ಮಾಡ್ಕೊಂಡ್ರೆ ವರ್ಲ್ಡಲ್ಲಿ ಯಾವ ಕಂಟ್ರಿನೂ ಇಂಡಿಯಾಗೆ ಬೀಟ್ ಮಾಡೋಕ್ಕಾಗಿಲ್ಲ ಇವತ್ತಿನವರೆಗೂ. ಮೀನ್ಸ್ ಅಂದರೆ ಈ 10 ಇಯರ್ಸಲ್ಲಿ. ಅದಕ್ಕಿಂತ ಮೊದಲು ಚೈನಾ ಎಲ್ಲ ಮಾಡಿ ಇದೇ ಥರನೇ ಗ್ರೋತ್ ಆಗಿ ಇಷ್ಟು ದೊಡ್ಡ ಆರ್ಥಿಕವಾಗಿ ಬೆಳೆಯೋಕ್ಕೆ ಚಾನ್ಸ್ ಇದು ಒಂದು ಟೈಮಲ್ಲಿ. ಈಗ ಪ್ರೆಸೆಂಟು ನಮ್ಮ ಇಂಡಿಯಾ ಟೈಮ್ ಅಂತಲೇ ಹೇಳ್ಕೊಬೋದು. ಇಂಡಿಯಾದವರು ಲಾಸ್ಟು 2015 GDP ನೋಡಿದ್ರೆ 2.1 ಟ್ರಿಲಿಯನ್ ಇರೋದು ಈಗ 4.3 ಟ್ರಿಲಿಯನ್ ಆಗಿದೆ. ಆಲ್ಮೋಸ್ಟ್ 105%ವರೆಗೂ ರೈಸ್ ಆಗಿದೆ. ಇದು ಹೀಗೆ ನೋಡಿದ್ರೆ ನಂಬರ್ 1 US ಇದೆ, ಎಲ್ಲರಿಗೂ ಗೊತ್ತಿರೋದೆ. ನಂಬರ್ 2 ಚೈನಾ, ಜರ್ಮನಿ, ಹಾಗೂ ಜಪಾನ್ ಇದೆ. ನೆಕ್ಸ್ಟ್ ಪ್ಲೇಸಲ್ಲಿ ಇಂಡಿಯಾ ಇದೆ. ಸೊ ಇಂಡಿಯಾ ಟೇಕ್ ಓವರ್ ಮಾಡ್ಬೋದು ಸ್ವಲ್ಪ ವರ್ಷಗಳಲ್ಲೇ. ಒಂದು 2-3 ಇಯರ್ಸಲ್ಲೇ ಜಪಾನನ್ನು ಬೀಟ್ ಮಾಡ್ಬೋದು. ಹಾಗೆ ಒಂದು 5 ಇಯರ್ಸ್ ಒಳಗಡೆ ಜರ್ಮನಿನ ಬೀಟ್ ಮಾಡಿಬಿಟ್ಟು 3rd ಪ್ಲೇಸಿಗೆ ಬರ್ಬೋದು ಅಂತ IMF ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೆ ಹಾಗೆ ಇದರಿಂದ ನಮಗೇನು ಏನು ಅರ್ಥ ಆಯ್ತಪ್ಪ ಅಂದರೆ,
ಫ್ಯೂಚರಲ್ಲಿ ನಮ್ಮ ಇಂಡಿಯಾ ಗ್ರೋತ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಇನ್ವೆಸ್ಟ್ ನಮ್ಮ ಇಂಡಿಯಾ ಗ್ರೋತ್ ಆದರೆ ಆಟೋಮೆಟಿಕ್ಲಿ ನಮ್ಮ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪ್ನಿಗಳೆಲ್ಲ ಆಟೋಮೆಟಿಕ್ಲಿ ಗ್ರೋತ್ ಆಗುತ್ತೆ. ಇಂಡಿಯಾ ಕಂಪ್ನಿ ಗ್ರೋತ್ ಆದರೆ ಇಂಡಿಯಾ ಕಂಪ್ನಿ ಎಲ್ಲ ಅರ್ನಿಂಗ್ಸ್ ಎಲ್ಲ ಇಂಪ್ರೂವ್ ಆಗ್ತವೆ. ಅರ್ನಿಂಗ್ಸ್ ಇಂಪ್ರೂವ್ ಆದರೆ ಆಟೋಮೆಟಿಕ್ಲಿ ಸ್ಟಾಕ್ ಪ್ರೈಸ್ ರೈಸ್ ಆಗೇ ಆಗುತ್ತೆ. ಸೊ ನಮ್ಮ ಕಾನ್ಸೆಪ್ಟ್ ಏನು, ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಸ್ಟಡಿಯಾಗಿ ಪೇಷೆನ್ಸಿಯಾಗಿ ಇರೋದೇ ನಮ್ಮ ನಮ್ಮ ಉದ್ದೇಶ ಆಗಿರುತ್ತೆ. ಈ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಒಳ್ಳೆ ವಿಡಿಯೋ ಮಾಡೋಣ ಮುಂದೆ. ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಶೇರ್ ಮಾಡ್ತಾ ಹೋಗೋಣ. ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಫ್ಯೂಚರಲ್ಲಿ, ಯಾವ ಸೆಕ್ಟರ್ ವೈಸು ನೋಡ್ಬೋದು. ಈ ಪ್ರೆಸೆಂಟ್ ಡೇಸಲ್ಲಿ ನೋಡ್ತಾ ಇರ್ಬೋದು ರಿನ್ಯೂವಬಲ್ ಎನರ್ಜೀಸು, ಸೆಮಿ ಕಂಡಕ್ಟರ್ಸು, ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಇದೇ ಥರ ಬೇರೆ ಬೇರೆ ಹೈಡ್ರೋಜನ್ಸು, ಎಥನಾಲ್ಸು, ವೆರೈಟಿ ಭಾಳ ಸೆಕ್ಟರ್ಸ್ ಇದ್ದಾವಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇವತ್ತಿಂದೇನಿದೆ ಇಲ್ಲಿವರೆಗೂ ನೋಡೋಣ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಿಮಗೆ ಏನಾದರೂ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಥ್ಯಾಂಕ್ ಯು.